ಕ್ಷಮೆ ಕೇಳಿ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಹೆಬ್ಬಾಕ ರವಿಶಂಕರ್ ಅವರಿದ್ದಾರೆ, ನಗರ ಶಾಸಕರಾದಂಥ ಜ್ಯೋತಿ ಗಣೇಶ್ ಇದ್ದಾರೆ, ಭಾರತೀಯ ಜನತಾ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಂಥ ಹನುಮಂತರಾಜು ಅವರಿದ್ದಾರೆ, ನಮ್ಮ ಎಸ್.ಟಿ ಸಮಾಜದ ಮುಖಂಡರಾದಂಥ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರಾದಂಥ ವಿಜಯ್ ಕುಮಾರ್ ಅವರಿದ್ದಾರೆ, ಎಸ್.ಟಿ ಮೋರ್ಚಾ ಜಿಲ್ಲಾ ಅಧ್ಯಕ್ಷರಾದಂಥ ದಿಲೀಪ್ ಅವರಿದ್ದಾರೆ, ತಿಮ್ಮಯ್ಯನವರು ಮಾಧ್ಯಮ ಪ್ರಮುಖರು ಇದ್ದಾರೆ. ಇವತ್ತು ವಿಶೇಷವಾಗಿ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂಥ ಉದ್ದೇಶ, ಕರ್ನಾಟಕ ರಾಜ್ಯ ಸರ್ಕಾರ ಹೊಸ ಮುಖ್ಯಮಂತ್ರಿಗಳಾದ ಮೇಲೆ ಒಂದು ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನನ್ನು 2 ತಿಂಗಳಿಂದ ಹೊಸ ಮುಖ್ಯಮಂತ್ರಿಗಳಾದರು, ಸುಮಾರು 12 ಜನ ಸಚಿವರಾದರು. ಈಗ 2 ತಿಂಗಳಾದಮೇಲೆ ಅಂತೂ ಇಂತೂ ಕುಂತಿ ಮಕ್ಕಳಿಗೆ ಅಧಿಕಾರ ಸಿಕ್ತು ಅಂತೇಳಿ ಡಿ.ಕೆ. ಶಿವಕುಮಾರ್ ಅವರಿಗೆ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಮಾಡೋಕ್ಕೆ ಒಂದು ಅವಕಾಶವನ್ನು ಕೇಂದ್ರದ ಅವರ ವರಿಷ್ಠರು ಹೈಕಮಾಂಡ್ ಒಂದು ಅವಕಾಶ ಕೊಟ್ಟರು. ಆ ಅವಕಾಶ ಕೊಟ್ಟಂಥ ಸಂದರ್ಭದಲ್ಲಿ ಆ ಕ್ಯಾಬಿನೆಟ್ನಲ್ಲಿ ನಾಗೇಂದ್ರ ಅನ್ನೋರನ್ನ ಇವತ್ತು ಸಚಿವರನ್ನಾಗಿ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮಾಡಿದ್ದಾರೆ. ಈ ನಾಗೇಂದ್ರ ಅವ್ರನ್ನ ಸಚಿವರನ್ನಾಗಿ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಸದನದ ಏನು ಅಸೆಂಬ್ಲಿಗೆ ಒಂದು ಇತಿಹಾಸ ಇದೆ, ಸದನದ ಮರ್ಯಾದೆಯೂ ಕೂಡ ಹೋಗಿದೆ, ಹಾಗೆ ಸಂವಿಧಾನದ ಘನತೆಯನ್ನು ಕೂಡ ಹಾಳಾಗೋಗಿದೆ. ಏಕೆಂದರೆ ಒಂದು ಸದನ ಅಂತ ಹೇಳಿದ್ರೆ ಅದರಲ್ಲಿ ತುಂಬ ಪವಿತ್ರವಾಗಿರುವಂಥ ಜನ ಅಲ್ಲಿ ಸಚಿವರಾಗಿ ಶಾಸಕರಾಗಿ ಹೋಗ್ತಾರೆ. 7 ಕೋಟಿ ಮತದಾರರಲ್ಲಿ ಕೇವಲ 224 ಜನ ಶಾಸಕರಾಗ್ತಾರೆ, ಅದರಲ್ಲಿ 31 ಜನ ಸಚಿವರಾಗ್ತಾರೆ, ಒಬ್ಬ ಮುಖ್ಯಮಂತ್ರಿ ಆಗ್ತಾನೆ. ಯಾವಾಗಲೂ ಸದನದ ಮರ್ಯಾದೆ, ಯಾವಾಗಲೂ ಘನತೆ ಗೌರವ ಇರಬೇಕು ಅಂತ ಇಡೀ ರಾಜ್ಯದ ಜನ ಅಪೇಕ್ಷೆ ಪಡ್ತಾರೆ, ಕರ್ನಾಟಕದ ಜನ ಒಂದು ಅಪೇಕ್ಷೆ ಪಡ್ತಾರೆ. ಪ್ರಾಮಾಣಿಕ ಜನ, ಸಜ್ಜನವಾಗಿರುವಂಥ ಜನ ಅಲ್ಲಿರಬೇಕು ಅಂತೇಳಿ ಇವತ್ತು ಈ ಡಿ.ಕೆ. ಶಿವಕುಮಾರ್ ಅವರು ಕ್ಯಾಬಿನೆಟ್ನ ಮಂತ್ರಿಮಂಡಲ ವಿಸ್ತರಣೆ ಮಾಡಿದ ಮೇಲೆ ಅದರಲ್ಲಿ ಒಂದು ವಿಶೇಷತೆಗಳಿಂದ ಕೂಡ್ಕೊಂಬಿಟ್ಟಿದೆ. ಅದರಲ್ಲಿ ಇಲ್ಲಿವರೆಗೂ ಸಚಿವರುಗಳಿಗೆ ಖಾತೆ ಕೂಡ ಕೊಟ್ಟಿಲ್ಲ, ಅದು ಸರ್ಕಾರಕ್ಕೆ ಬಿಟ್ಟಂಥ ವಿಚಾರ. ಆದರೆ ಇವತ್ತು ರಾಜ್ಯದಲ್ಲಿ ಇಂಥ ಒಂದು ದೌರ್ಭಾಗ್ಯ ಕರ್ನಾಟಕದ ಜನತೆಗೆ ಬಂದಿದೆ ಅಂತ ಹೇಳಿದ್ರೆ ನಾಚಿಕೆ ಆಗುತ್ತೆ. ಡಿ.ಕೆ. ಶಿವಕುಮಾರ್ ಅವರು ನಾಗೇಂದ್ರ ಅವ್ರನ್ನ ಸಚಿವರನ್ನಾಗಿ ಮಾಡಿದ್ದು ಯಾಕೆ? ಭಾರತೀಯ ಜನತಾ ಪಕ್ಷ ಇವತ್ತು ಕರ್ನಾಟಕದಾದ್ಯಂತ ಎಲ್ಲ ಕಡೆನೂ ಕೂಡ ನಾಗೇಂದ್ರ ಅವ್ರನ್ನ ರಾಜೀನಾಮೆ ವಾಪಸ್ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಸದನ ನಡೆಯೋಕ್ಕೆ ಬಿಡಲ್ಲ ಅಂತೇಳಿ ಡಿ.ಕೆ. ಶಿವಕುಮಾರ್ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಏಕೆಂದರೆ ಇದೇ ಸದನದಲ್ಲಿ ಹೊಸ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನ ಸರ್ಕಾರದಲ್ಲಿ ನಾಗೇಂದ್ರ ಅವರು ವಾಲ್ಮೀಕಿ ಸಮಾಜದ ಸಚಿವರಾಗಿದ್ದರು. ಆ ಸಂದರ್ಭದಲ್ಲಿ ಸುಮಾರು 187 ಕೋಟಿ ಹಗರಣದಲ್ಲಿ ಭಾಗಿಯಾಗಿ 89 ಕೋಟಿ 63 ಲಕ್ಷ ಕೋಟಿಯನ್ನು ಬೇನಾಮಿ ಹೆಸರಲ್ಲಿ ವರ್ಗಾವಣೆ ಮಾಡಿ ಜೈಲು ಪಾಲಾಗಿ ರಾಜೀನಾಮೆ ಕೊಟ್ಟು ಜೈಲು ಪಾಲಾಗಿದ್ದಂಥವ್ರು. ಇವ್ರ ಮೇಲೆ ಈಗಲೂ ಕೂಡ ಇಡಿ ತನಿಖೆ ನಡೀತಿದೆ, CBI ತನಿಖೆ ನಡೀತಿದೆ, ಇನ್ಕಮ್ ಟ್ಯಾಕ್ಸ್ ರೈಡ್ ಕೂಡ ಆಗಿದೆ. ಎಲ್ಲವನ್ನ ಇವರು ಬೇನಾಮಿ ಹೆಸರಲ್ಲಿ ಟ್ರಾನ್ಸ್ಫರ್ ಮಾಡಿ ಹಣವನ್ನು ವರ್ಗಾವಣೆ ಮಾಡ್ಕೊಂಡು ದುರುಪಯೋಗ ಮಾಡ್ಕೊಂಡ್ರು ಅಂತೇಳಿ ಇವ್ರನ್ನ ಜೈಲಿಗೂ ಕೂಡ ಹಾಕಿದ್ರು. ಈ ಅಸೆಂಬ್ಲಿಯಲ್ಲೇ ನಡೆದಿರುವಂಥ ವ್ಯಕ್ತಿ ಇನ್ನೂ ಕೂಡ ಕಳಂಕದಿಂದ ವಾಪಸ್ ಬರ್ದಲೆ ಪುನಃ ಇದನ್ನು ಮಂತ್ರಿ ಮಾಡಿರುವಂಥದ್ದು ಕರ್ನಾಟಕದ ದೌರ್ಭಾಗ್ಯ ಮತ್ತು ಕಾಂಗ್ರೆಸ್ ಸರ್ಕಾರದ ನೀಚ ಗುಣ ಅಂತ ಇದರಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಅದರಿಂದ ಕೂಡಲೇ ನಾಗೇಂದ್ರನ ರಾಜೀನಾಮೆ ಪಡ್ಕೋಬೇಕು ಮುಖ್ಯಮಂತ್ರಿಗಳು, ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಅಸೆಂಬ್ಲಿ ನಡೆಯೋಕ್ಕೆ ಬಿಡಲ್ಲ. ಯಾಕೆ ನಾಗೇಂದ್ರನ ಮಂತ್ರಿ ಮಾಡಿದ್ರು ಅನ್ನೋದಕ್ಕೆ ಒಂದು ಕಾರಣ ಇದೆ. ತೆಲಂಗಾಣ ಚುನಾವಣೆಯನ್ನು ಅವತ್ತು MLA ಚುನಾವಣೆ ಇತ್ತು, ತೆಲಂಗಾಣದಲ್ಲಿ ವಿಧಾನಸಭಾ ಚುನಾವಣೆ ಇತ್ತು. ಆ ಸಂದರ್ಭದಲ್ಲಿ ಯಾರಪ್ಪ ಅಲ್ಲಿ ಇನ್ಚಾರ್ಜ್ ಇದ್ದರು ಅಂತ ಹೇಳಿದ್ರೆ ಆಗಿನ ಜಲಸಂಪನ್ಮೂಲ ಸಚಿವರಾಗಿದ್ದಂಥ ಡಿ.ಕೆ. ಶಿವಕುಮಾರ್ ಅವರು ಈಗಿನ ಮುಖ್ಯಮಂತ್ರಿಗಳು ಅವತ್ತು ತೆಲಂಗಾಣ ಇನ್ಚಾರ್ಜ್ ಆಗಿದ್ದರು. ಆ ತೆಲಂಗಾಣ ಇನ್ಚಾರ್ಜ್ ಹಾಕಿ ಕಾಂಗ್ರೆಸ್ ಹೇಳಿತು 100ಕ್ಕೆ 100 ತೆಲಂಗಾಣದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂತೇಳಿ ರಾಹುಲ್ ಗಾಂಧಿಯವರು ಅವರಿಗೆ ಹುಕುಮನ್ನು ಕೊಟ್ಟಿದ್ದರು. ಆ ಕಾರಣಕ್ಕೆ ತೆಲಂಗಾಣಕ್ಕೆ ವಾಲ್ಮೀಕಿ ಹಣವನ್ನು ಟ್ರಾನ್ಸ್ಫರ್ ಮಾಡಿ ದುರುಪಯೋಗ ಮಾಡಿಕೊಂಡು ಅದನ್ನು ಚುನಾವಣೆಯಲ್ಲಿ ತೆಲಂಗಾಣ ಚುನಾವಣೆಯಲ್ಲಿ ಗೆದ್ದರು. ಆ ಕಾರಣಕ್ಕಾಗಿ ನಾಗೇಂದ್ರ ಇವತ್ತು ಹೇಳ್ತಾ ಇದ್ದಾರೆ, ನನ್ನೇನಾದ್ರು ತೆಗೆದ್ರೆ ನಾನು ಎಲ್ಲರ ಹೆಸರನ್ನು ಈಚೆಗೆ ತರ್ತೀನಿ ಅಂತೇಳಿ ಹೈಕಮಾಂಡ್ಗೆ ರಾಹುಲ್ ಗಾಂಧಿಗೆ ಧಮಕಿ ಹಾಕಿರೋದ್ರಿಂದ ಈತನ ಸಚಿವರನ್ನಾಗಿ ಮಾಡಿದ್ದಾರೆ. ಕಾಂಗ್ರೆಸ್ನ ರಾಹುಲ್ ಗಾಂಧಿಗೆ ನಾನು ಹೇಳ್ತಾ ಇದ್ದೇನೆ, ನಾಚಿಕೆ ಆಗಬೇಕು ನಿನಗೆ. ಸಂವಿಧಾನವನ್ನು ಯಾವಾಗ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತೀಯಲ್ಲ,
ನೀನೊಬ್ಬ ವಿರೋಧ ಪಕ್ಷದ ನಾಯಕನಾಗಿ ಇದೆಯಲ್ಲ, ನಿನಗೆ ನಾಚಿಕೆ ಆಗಲ್ವಾ? ಇಂಥ ಭ್ರಷ್ಟರನ್ನು, ಅನಾಚಾರಿಗಳನ್ನು ಮತ್ತು ದೇಶದ ತೆರಿಗೆ ಹಣವನ್ನು ಲೂಟಿ ಮಾಡಿ ಬಡವರು ಕೊಡಬೇಕಾಗಿದ್ದಂಥ ಕಾರ್ಗಳನ್ನು ಮತ್ತು ನಿಗಮದಲ್ಲಿ ಕೊಡಬೇಕಾಗಿದ್ದ ಬೋರ್ವೆಲ್ಗಳ ಹಣವನ್ನು ಲೂಟಿ ಮಾಡಿರೋಂಥವನಿಗೆ ನೀನೊಬ್ಬ ಸಚಿವನಾಗಿ ಮಾಡ್ತೀಯಲ್ಲ ನೀನು ಅಂತೇಳಿ, ಅದರಿಂದ ನಾನು ಕೂಡಲೇ ಇವತ್ತು ಆಗ್ರಹ ಮಾಡ್ತೇವೆ.